ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ತಿಳಿಸುತ್ತೇನೆ. ದೇವರು ನಿಮ್ಮನ್ನು ಎಲ್ಲ ವಿಷಯದಲ್ಲೂ ಕೂಡ ಬಲಪಡಿಸಿ ಸ್ಥಿರಪಡಿಸಿ ತನ್ನ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಲಿ. ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳು ನಮಗೋಸ್ಕರವಾಗಿ ಬರೆಯಲ್ಪಟ್ಟಿದೆ. ಈ ವಾಗ್ದಾನಗಳು ಅಮೂಲ್ಯವಾದದ್ದು ಹಾಗೂ ಅತ್ಯಧಿಕವಾದದ್ದೆಂಬುದಾಗಿ ಅಪೊಸ್ತಲನಾದ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾರೆ. ಅಮೂಲ್ಯವಾದ ವಾಗ್ದಾನಗಳು, ಪ್ರೆಷಿಯಸ್ ಪ್ರಾಮಿಸಸ್ ಆಫ್ ಗಾಡ್. ದೇವರನ್ನು ಹಿಂಬಾಲಿಸುವಂತವರು, ಆತನ ಮೇಲೆ ಪರಿಪೂರ್ಣವಾದ ನಂಬಿಕೆಯನ್ನು ಇಟ್ಟಂತವರು. ಗಮನಿಸಿರಿ, ದೇವರ ಮೇಲೆ ನಮಗೆ ನಂಬಿಕೆ ಹೇಗೆ ಇರಬೇಕಂದ್ರೆ ಪರಿಪೂರ್ಣವಾಗಿ. ನಂಬುವವನು ಕಳವಳ ಪಡುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ ಅಲ್ವಾ? ಕಳವಳ ಯಾಕೆ ನಮ್ಮ ಜೀವಿತದಲ್ಲಿ ಬರುತ್ತದೆ, ಆತಂಕ ಯಾಕೆ ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದರೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವುದರಿಂದ. ಆದರೆ ದೇವರ ವಾಗ್ದಾನವನ್ನು ಓದುವುದರ ಮೂಲಕ, ದೇವರ ವಾಗ್ದಾನವನ್ನು ಧ್ಯಾನಿಸುವುದರ ಮೂಲಕ ಬಲವಾದ ನಂಬಿಕೆ, ಸ್ಥಿರವಾದ ನಂಬಿಕೆಯಲ್ಲಿ ನಾವು ಮುಂದೆ ಸಾಗುತ್ತೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಮೆಂಬರ್ಸ್ ಆಗಿರುವಂತಹ ನೀವೆಲ್ಲರೂ, ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಸಬ್ಸ್ಕ್ರೈಬರ್ಸ್ ಆಗಿರುವಂತಹ ನೀವೆಲ್ಲರೂ ಕೂಡ ದೇವರ ಕೃಪೆಯಲ್ಲಿ ಬೆಳೆಯಬೇಕೆಂದು, ನಂಬಿಕೆಯಲ್ಲಿ ಸ್ಥಿರವಾಗಿ ಇರಬೇಕೆಂಬುದಾಗಿ ನಿಮಗೋಸ್ಕರ ಅನುದಿನವೂ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು 74ನೇ ಕೀರ್ತನೆ 13ನೇ ವಾಕ್ಯವನ್ನು ಓದೋಣವಾ? Psalms 74 and verse 13. ಸ್ವಶಕ್ತಿಯಿಂದ ಸಮುದ್ರವನ್ನು ಭೇದಿಸಿದವನು ನೀನು, ಜಲರಾಶಿಯ ಮೇಲೆ ತಿಮಿಂಗಿಲಗಳ ತಲೆಗಳನ್ನು ಜಜ್ಜಿ ಬಿಟ್ಟವನು ನೀನು. ಆಸಾಫನೆನ್ನುವಂಥ ದೈವಭಕ್ತನು ದೇವರು ತನ್ನ ಪ್ರಜೆಗಳ ಜೀವಿತದಲ್ಲಿ ಮಾಡಿದಂಥ ಒಳಿತುಗಳನ್ನು ಬರೆಯುತ್ತಾ ಬರುತ್ತಾರೆ. ವಿರೋಧಿಗಳು ದೇವರ ಪ್ರಜೆಗಳನ್ನು ಹಿಂಸೆ ಪಡಿಸುತ್ತಾ ಇದ್ದಂಥ ಆ ಸಂದರ್ಭದಲ್ಲಿ ಸೂಚನೆಗಳು ಎಲ್ಲಿ, ಪ್ರವಾದಿಗಳು ಎಲ್ಲಿ? ಆ ಮಾತುಗಳನ್ನು ಮೇಲಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂತಹ ಸಂದರ್ಭದಲ್ಲಿ ಸಂದೇಹವು ಬರುವಾಗ, ಸಂಶಯಗಳು ಬರುವಾಗ, ದೇವರು ಆ ಪಿತೃಗಳ ಜೀವಿತದಲ್ಲಿ ಮಾಡಿದಂಥ ಒಳಿತನ್ನು, ಉಪಕಾರವನ್ನು ಧ್ಯಾನಿಸುವಾಗ ಇನ್ನೂ ಹೆಚ್ಚಾದಂತಹ ಪ್ರೋತ್ಸಾಹವನ್ನು, ಧೈರ್ಯವನ್ನು ಭಕ್ತನು ಹೊಂದಿಕೊಂಡ ಹಾಗೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಿಜವೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಯಾಕೆ ದೇವರ ಉಪಕಾರವನ್ನು ಮರೆಯಬಾರದು ಅಂದರೆ, ದೇವರ ಉಪಕಾರವನ್ನು ಯಾಕೆ ಮರೆಯಬಾರದು ಅಂದರೆ, ಅದನ್ನು ನೆನೆಸುವಂತ ಪ್ರತಿ ಸಾರಿ, ಅದನ್ನು ಜ್ಞಾಪಿಸಿಕೊಳ್ಳುವಂತ ಪ್ರತಿ ಸಾರಿ ನಮ್ಮಲ್ಲಿ ಒಂದು ನೂತನವಾದಂಥ ಉತ್ತೇಜನವನ್ನು, ನೂತನವಾದ ಉತ್ಸಾಹವನ್ನು ದೇವರು ತನ್ನ ಪ್ರಜೆಗಳ ಜೀವಿತದಲ್ಲಿ ಇಷ್ಟೊಂದು ಉನ್ನತವಾದ ಕಾರ್ಯವನ್ನು ಮಾಡಿದ್ದಾರೆ. ಆದ್ದರಿಂದ ನನ್ನ ಜೀವಿತದಲ್ಲೂ ಕೂಡ ಮಾಡುವುದಕ್ಕೆ ಸಾಮರ್ಥ್ಯ ಉಳ್ಳವನೆನ್ನುವಂಥ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆ ಕಾರಣದ ನಿಮಿತ್ತದಿಂದಲೇ ದೇವರು ಎಷ್ಟು ಐತಿಹಾಸಿಕ ವಿಷಯವನ್ನು ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾರೆ. ಇದನ್ನು ಕೇವಲ ಓದಿಕೊಂಡು ಆಹಾ ಓಹೋ ಎಂಬುದಾಗಿ ಹೇಳಿಕೊಂಡು ಹೋಗುವುದಲ್ಲ. ಓದಿದಂತಹ ನಾವೆಲ್ಲರೂ ಕೂಡ ದೇವರ ಶ್ರೇಷ್ಠತೆಯನ್ನು, ಆತನ ಮಹಿಮೈಶ್ವರ್ಯವನ್ನು, ಆತನ ಸಾರ್ವಭೌಮತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ನಾವು ನೆನಪಿಸಿಕೊಳ್ಳುವುದಾದರೆ, ಅದಕ್ಕಿಂತ ಸೌಭಾಗ್ಯ ನಮ್ಮ ಜೀವಿತದಲ್ಲಿ ಇನ್ನೊಂದು ಇಲ್ಲ. ನಮ್ಮ ದೇವರು ಸರ್ವಾಧಿಕಾರವನ್ನು ಹೊಂದಿರುವಂತಹ ದೇವರು. ಪೌಲನು ಕೂಡ ಅದನ್ನು ಹೇಳುತ್ತಾನೆ ರೋಮ ಸಭೆಗೆ ಬರೆಯುವಾಗ, ಯೇಸು ಕ್ರಿಸ್ತನು ಸರ್ವಾಧಿಕಾರಿಯಾಗಿರುವಂತಹ ದೇವರಾಗಿದ್ದು ನಿರಂತರ ಸ್ತೋತ್ರ ಹೊಂದತಕ್ಕವನಾಗಿದ್ದಾನೆ. ಆತನು ಯಾವಾಗಲೂ ಸ್ತೋತ್ರವನ್ನು ಸ್ವೀಕರಿಸುವಂತಹ ದೇವರು. ಯೇಸು ಕ್ರಿಸ್ತನ ದೈವತ್ವವನ್ನು ಪೌಲನು ಒಪ್ಪಿಕೊಳ್ಳುತ್ತಾನೆ. ಈ ದಿನ ಅನೇಕರು ಯೇಸು ಕ್ರಿಸ್ತನ ದೈವತ್ವವನ್ನು ಪ್ರಶ್ನಿಸುವವರು ಅನೇಕರಿದ್ದಾರೆ. ಕೆಲವು ಧರ್ಮಕ್ಕೆ ಸಂಬಂಧಪಟ್ಟವರಾಗಿರಬಹುದು ಅಥವಾ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದರೂ ಕೂಡ ಕೆಲವು ಡಿನಾಮಿನೇಷನ್ ಅವರು ಯೇಸು ಕ್ರಿಸ್ತನನ್ನು ದೇವರೆಂಬುದಾಗಿ ಒಪ್ಪಿಕೊಳ್ಳುವುದಿಲ್ಲ. ಅವರ ಬೋಧನೆಗಳು ಯೇಸು ಕ್ರಿಸ್ತನನ್ನು ತಗ್ಗಿಸಿ ಮಾತನಾಡುವಂತಹ ಬೋಧನೆಗಳು. ಆದರೆ ಬೈಬಲ್ ಸ್ಪಷ್ಟವಾಗಿ, ನಾವು ಸತ್ಯವೇದ ಓದುವಾಗ ನಮಗೆ ಅರ್ಥವಾಗುವ ಸತ್ಯ ಏನೆಂದರೆ, ಯೇಸು ಕ್ರಿಸ್ತನು ದೇವರು, ಆತನು ಸರ್ವಾಧಿಕಾರ ಹೊಂದಿರುವಂತಹ ದೇವರು ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತದೆ. ಇಂತಹ ಉನ್ನತನಾದ ದೇವರು ತನ್ನ ಪ್ರಜೆಗಳ ಜೀವಿತದಲ್ಲಿ ಮಾಡುವಂತಹ ಕಾರ್ಯ ಎಷ್ಟು ಉನ್ನತವಾದದಂದರೆ, ನಿನ್ನ ಸ್ವಶಕ್ತಿಯಿಂದ ಸಮುದ್ರವನ್ನು ಏನು ಮಾಡಿದ್ದೀಯಾ? ಭೇದಿಸಿದ್ದೀಯಾ. ದೇವರು ಇಸ್ರಾಯೇಲ್ಯರ ಜೀವಿತದಲ್ಲಿ ಮಾಡಿದಂತಹ ಆ ಉನ್ನತವಾದಂತಹ ಒಳಿತು ಆ ನಂತರ ಬಂದಂತಹ ಅನೇಕ ತಲೆಮಾರಿನ ಮೂಲಕವಾಗಿ ಅದು ಕೀರ್ತಿಸಲ್ಪಟ್ಟಿತು. ನೀವು ಬೈಬಲ್ನಲ್ಲಿ ಯಾರನ್ನು ಬೇಕಾದರೂ ನೋಡಿ, ಇಸ್ರಾಯೇಲ್ಯರ ಜೀವಿತದಲ್ಲಿ ವಿಮೋಚನಾ ಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ ದೇವರು ಮಾಡಿದಂತಹ ಉನ್ನತವಾದಂತಹ ಕಾರ್ಯವನ್ನು ಅನೇಕ ದೈವ ಭಕ್ತರು ದೇವರನ್ನು ಕೀರ್ತಿಸಿದ್ದಾರೆ, ಘನಪಡಿಸಿದ್ದಾರೆ, ಸ್ತುತಿಸಿದ್ದಾರೆ. ನಿನ್ನ ಬಲದಿಂದ, ಮನುಷ್ಯರ ಬಲದಿಂದ ಆ ಸಮುದ್ರವನ್ನು ವಿಭಾಗಿಸಲಿಲ್ಲ. ಆದರೆ ದೇವರು ತನ್ನ ಸ್ವಶಕ್ತಿಯಿಂದ ಸಮುದ್ರವನ್ನು ಭೇದಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಒಣನೆಲದಲ್ಲಿ ದೇವರು ನಡೆಸಿದರು. ಸಮುದ್ರವನ್ನು ಒಣನೆಲವನ್ನಾಗಿ ಮಾಡಿ ಆ ಒಣನೆಲದಲ್ಲಿ ಇಸ್ರಾಯೇಲ್ಯರು ನಡೆಯುವ ಹಾಗೆ ದೇವರು ತನ್ನ ಸಹಾಯವನ್ನು ನೀಡಿದರು. ಅನೇಕ ಸಾರಿ ಮಾನವನ ಜೀವಿತದಲ್ಲಿ, ಮುಖ್ಯವಾಗಿ ವಿಶ್ವಾಸಿಗಳ ಜೀವಿತದಲ್ಲೂ ಕೂಡ ದಾರಿ ಕಾಣದೇ ಇರುವಂತಹ ಪರಿಸ್ಥಿತಿ ಅನೇಕ ಸಾರಿ ಕಾಣಲ್ಪಡುತ್ತದೆ. ಒಂದು ರೀತಿಯಾದ ಕನ್ಫ್ಯೂಷನ್, ನಿಜವಾಗಿ ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿದ್ದೇನಾ? ದೇವರ ಚಿತ್ತವನ್ನೇ ಮಾಡುತ್ತಾ ಇದ್ದೇನಾ?
ದೇವರು ಇನ್ನೂ ಕೂಡ ನನ್ನ ಕುರಿತಾಗಿ ಆತನ ಉದ್ದೇಶವನ್ನು ಇಟ್ಟಿದ್ದಾರಾ, ಆತನ ಕೃಪೆ ನನ್ನನ್ನು ಬಿಟ್ಟು ಹೋಗಿದ್ಯಾ ಎನ್ನುವಂತಹ ಸಂದೇಹಗಳು ನಮ್ಮ ಮುಂದೆ ಸಮುದ್ರದಂತಹ ಸಮಸ್ಯೆಗಳು ಇದ್ದ ಹಾಗೆ ಕಾಣಿಸುತ್ತದೆ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಮಾಡಬೇಕಾದಂತ ಕೆಲಸ ಏನೆಂದರೆ, ಸಮುದ್ರವನ್ನು ನೋಡಿ ನಿರುತ್ಸಾಹ ಪಡುವಂಥದ್ದು, ಸಮುದ್ರದಲ್ಲಿ ಬೋರ್ಗರೆಯುತ್ತಾ ಇರುವಂತಹ ಅಲೆಯನ್ನು ನೋಡಿ ನಿರುತ್ಸಾಹ ಪಡುವಂಥದ್ದು ಅಲ್ಲ. ಅದನ್ನು ತನ್ನ ಸ್ವಾಧೀನದಲ್ಲಿ ತನ್ನ ಕರಗಳ ಕೆಳಗೆ ಅಧೀನಪಡಿಸಿಕೊಳ್ಳುವಂತಹ ದೇವರನ್ನು ನಾವು ದೃಷ್ಟಿಸುವಾಗ ಅಸಾಧಾರಣವಾದ ಅದ್ಭುತವನ್ನು ಎಷ್ಟೋ ನಮ್ಮ ಜೀವಿತದಲ್ಲಿ ದೇವರು ಮಾಡುತ್ತಾರೆ, ಉನ್ನತವಾದ ಕಾರ್ಯವನ್ನು ಮಾಡುತ್ತಾರೆ. ಒಂದು ವೇಳೆ ಈ ದಿನದಲ್ಲಿ ಅನಾರೋಗ್ಯವು ನಿನ್ನ ಮುಂದೆ ಸಮುದ್ರದ ಹಾಗೆ ನಿಂತಿದೆಯಾ, ಅಥವಾ ಸಾಲದ ಬಾಧೆ ನಿನ್ನ ಮುಂದೆ ಒಂದು ಕೆಂಪು ಸಮುದ್ರದ ಹಾಗೆ ನಿಂತಿದೆಯಾ, ಪದೇ ಪದೇ ಬಿಡಬೇಕೆಂಬುದಾಗಿ ಅಂದುಕೊಂಡರೂ ಬಿಡಲಿಕ್ಕೆ ಆಗದೇ ಇರುವಂತಹ ಒಂದು ಪಾಪವು, ಒಂದು ಅಡಿಕ್ಷನ್ ಕೆಂಪು ಸಮುದ್ರದ ಹಾಗೆ ನಿನ್ನ ಮುಂದೆ ಬಂದು ಸವಾಲು ಮಾಡುತ್ತಾ ಇದೆಯಾ? ದೇವರನ್ನು ದೃಷ್ಟಿಸು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಿನಗೋಸ್ಕರವಾಗಿ ಸಾಯುವುದರ ಮೂಲಕ, ದಾರೆ ದಾರೆಯಾಗಿ ತನ್ನ ರಕ್ತವನ್ನು ನಿನಗೋಸ್ಕರವಾಗಿ ಸುರಿಸುವುದರ ಮೂಲಕ, ನನ್ನ ಸ್ಥಾನವನ್ನು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಕೋರಿ ಮರಣಿಸುವುದರ ಮೂಲಕ ನಮ್ಮೆಲ್ಲರಿಗೂ ಜಯವನ್ನು ಕೊಡಬೇಕೆಂದು, ನಾವೆಲ್ಲರೂ ಕೂಡ ಕೆಂಪು ಸಮುದ್ರವನ್ನು ದಾಟಿ ಹೋಗಬೇಕೆಂಬುದಾಗಿ ದೇವರು ಕೋರುತ್ತಿದ್ದಾರೆ. ಸಮುದ್ರದ ಅಲೆಗಳು ನಿನ್ನನ್ನು ಮುಳುಗಿಸುವುದಕ್ಕೆ ಆಗುವುದಿಲ್ಲ. ಆದರೆ ದೇವರ ಮೇಲೆ ನೀನು ನಂಬಿಕೆ ಇಡುವುದಾದರೆ, ದೇವರು ಅದರ ಮಧ್ಯದಲ್ಲಿ ನಿಮ್ಮನ್ನು ನಡೆಸಿ ಕಾನಾನ್ ದೇಶಕ್ಕೆ ನಡೆಸುವುದಕ್ಕೆ ದೇವರು ಸಾಮರ್ಥ್ಯವುಳ್ಳನು. ಪ್ರಿಯ ದೇವ ಮಕ್ಕಳೇ, ಕುಗ್ಗಿ ಹೋಗಬೇಡಿ. ಯಾರೋ ಏನು ಹೇಳಿದ್ದಾರೆಂದು, ನಿಂದಿಸುತ್ತಾ ಇದ್ದಾರೆಂದು, ಅವಮಾನಕರವಾಗಿ ಮಾತನಾಡುತ್ತಿದ್ದಾರೆಂದು, ಇನಿ ಯಾರು ನಿನ್ನನ್ನು ಸರಿಪಡಿಸುತ್ತಾರೆ ನೋಡುತ್ತೇನೆ, ಯಾರು ನಿನ್ನನ್ನು ನಿಲ್ಲಿಸುತ್ತಾರೆ ನೋಡುತ್ತೇನೆ, ಯಾರು ನಿನ್ನನ್ನು ಉದ್ಧರಿಸುತ್ತೇನೆ ನೋಡುತ್ತೇನೆ ಎಂಬುದಾಗಿ ಒಂದು ರೀತಿಯಾದಂತಹ, ಒಂದು ವೇಳೆ ಇಲ್ಲಿಯ ತನಕ ಅವರು ನಿನಗೆ ಮಾಡುತ್ತಿದ್ದಂತಹ ಸಹಾಯವನ್ನು ನಿಲ್ಲಿಸಿ ಅವರು ನಿನ್ನನ್ನು ನಿಂದಿಸುತ್ತಾ ಇದ್ದಾರೇನು? ದೇವರನ್ನು ದೃಷ್ಟಿಸು. ಅಸಾಧ್ಯವನ್ನು ಸಾಧ್ಯಪಡಿಸುವಂತಹ ದೇವರು, ಇದು ಆಗುವುದಿಲ್ಲ ಎಂಬುದಾಗಿ ಅಂದುಕೊಳ್ಳುವಂತಹ ಅನೇಕ ವಿಷಯಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯವುಳ್ಳಂತಹ ದೇವರು ಆತನಾಗಿರುವುದರಿಂದ ಆತನನ್ನು ದೃಷ್ಟಿಸುವುದಾದರೆ ಉನ್ನತ ಕಾರ್ಯವನ್ನು ನೋಡುತ್ತೀಯಾ? ಆತನು ತನ್ನ ಸ್ವಶಕ್ತಿಯಿಂದ ಸಮುದ್ರವನ್ನು ಭೇದಿಸಿದಂತಹ ದೇವರು ಆತನು. ನಮ್ಮ ದೇವರು ಬಲಿಷ್ಠನು. ಯೆಶಾಯ 9:6 ಓದುವುದಾದರೆ, ಆತನು ಪರಾಕ್ರಮಿಯಾದ ದೇವರೆಂಬುದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದನೆಯಾಗಿ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಜೀವಿಸಿದಂತಹ ಕಾಲದಲ್ಲಿ ತನ್ನ ಬಲವನ್ನು ಅನೇಕ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ರುಜುಪಡಿಸುತ್ತಾರೆ. ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ಮರಣದ ಬಂಧನವನ್ನು ಮುರಿಯುವುದರ ಮೂಲಕ, ಮರಣದ ಕೊಂಡಿಯನ್ನು ಮುರಿಯುವುದರ ಮೂಲಕ, ಮೂರನೆಯ ದಿನ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ತಿರುಗಿ ಏಳುವುದರ ಮೂಲಕ ಆತನು ಮಹಾಶಕ್ತಿ ಸಂಪನ್ನನಾಗಿ ಬಲಿಷ್ಠನಾಗಿ ಯೇಸು ಕ್ರಿಸ್ತನು ರುಜುಪಡಿಸಿಕೊಂಡರು. ನೀನು ನಾನು ಆರಾಧಿಸುತ್ತಾ ಇರುವಂತಹ ದೇವರು ಬಲಿಷ್ಠನಾಗಿರುವುದರಿಂದ ಆತನ ಬಲದಿಂದ ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಆತನನ್ನು ದೃಷ್ಟಿಸೋಣ. ದೇವರು ಅಸಾಧಾರಣವಾದ ಕಾರ್ಯವನ್ನು ಸಾಧ್ಯಪಡಿಸುತ್ತಾರೆ. ಹಾಗೆ ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಈ ದಿನವೆಲ್ಲ ಈ ವಾಗ್ದಾನವನ್ನಿಟ್ಟು ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ಆಸಾಫನೆನ್ನುವಂತಹ ದೈವ ಸೇವಕನ ಮೂಲಕವಾಗಿ ನೀವು ಬರೆಸಿದಂತಹ ಸುಂದರವಾದ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಸ್ವಶಕ್ತಿಯಿಂದ ಸಮುದ್ರವನ್ನು ಭೇದಿಸಿದಂತಹ ದೇವರು ನೀವಪ್ಪ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಪ್ರತಿಕೂಲ ವಾತಾವರಣ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೋ ಅವರೆಲ್ಲರಿಗೂ ನೀವೇ ಮಾರ್ಗವನ್ನು ಏರ್ಪಡಿಸಿ, ಮಾರ್ಗವನ್ನು ತೋರಿಸಿ, ಕರ್ತನೆ ನಿಮ್ಮ ಕೃಪೆಯಲ್ಲಿ ಬೆಳೆಯುವಂತೆ, ಅವರ ಗುರಿಯನ್ನು ತಲುಪುವಂತೆ ನೀವೇ ಸಹಾಯ ಮಾಡಿ. ಅನಾರೋಗ್ಯದಲ್ಲಿ ಯಾರ್ಯಾರು ಕಷ್ಟಪಡುತ್ತಾ ಇದ್ದಾರೋ ದೇವರೇ ಅವರನ್ನು ಸ್ವಸ್ಥಪಡಿಸಿರಿ. ಸಾಲದ ಬಾಧೆಯಿಂದ ಯಾರು ಕಷ್ಟಪಡುತ್ತಾ ಇದ್ದಾರೋ ಅವರನ್ನು ನೀವೇ ಮೇಲೆತ್ತಿರಿ. ಬಲವಾದ ನಿಮ್ಮ ಶಕ್ತಿಯನ್ನು ಅವರ ಮೇಲೆ ಸುರಿಸಿರಿ. ನಿಮ್ಮ ಅಭಿಷೇಕದಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ, ಆಶೀರ್ವದಿಸಿರಿ. ಈ ವಾಗ್ದಾನದ ಮೂಲಕವಾಗಿ ನಮ್ಮ ಕನ್ನಡ ಜನರ ಜೀವಿತದಲ್ಲಿ ನೀವು ಮಾಡುತ್ತಾ ಇರುವಂತಹ ಆಶ್ಚರ್ಯ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.